ರಿಪಬ್ಲಿಕ್ ಕನ್ನಡ, ನಾನು ರೂಪಾ ಚಂದ್ರು. ಬೆಳಗಾವಿಯಲ್ಲಿ 3 ದಿನ ಆರ್ಎಸ್ಎಸ್ ವಾರ್ಷಿಕ ಸಭೆ ನಡೆಯಲಿದ್ದು, ಪ್ರಾಂತ ಪ್ರಚಾರಕರ ಸಭೆಯಲ್ಲಿ ಸಂಘಟನೆಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತಿದೆ. ಸಭೆಯಲ್ಲಿ ಸಂಘದ ಸಂಘಟನೆಗೆ ಮಾತ್ರ ಆದ್ಯತೆಯನ್ನ ನೀಡಲಾಗ್ತಾ ಇರುವಂತದ್ದು. ಸಂಘದ ಕಾರ್ಯ ಯೋಜನೆಗಳ ಬಗ್ಗೆ ಮಾತ್ರ ಚರ್ಚೆಯನ್ನ ನಡೆಸಲಾಗುತ್ತೆ. ಆನೆಗೋಳದ ಸಂತ ಬೀರ ಶಾಲೆಯಲ್ಲಿ ಒಂದು ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಭಾಗವತ್ ಪ್ರವಾಸಿಗಳ ರೂಪುರೇಷೆಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಮೋಹನ್ ಭಾಗವತ್ ಎಲ್ಲೆಲ್ಲಿ ಪ್ರವಾಸವನ್ನ ಮಾಡ್ತಾರೆ, ಪ್ರಯಾಣಗಳ ವ್ಯವಸ್ಥೆ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಹರಿಯಾಣದಲ್ಲಿ ಈ ಒಂದು ಕಾರ್ಯ ಯೋಜನೆಗಳ ಪರಿಶೀಲನೆ ನಡೆದಿರುವಂತದ್ದು. ಪ್ರಾಂತ ಪ್ರಚಾರಕರಿಗೆ ನೀಡಿದಂತಹ ಕಾರ್ಯ ಯೋಜನೆಗಳು ಇವು. ಈ ಕಾರ್ಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಭಾಗವತ್ ಅವರು. ಅಂದ್ರೆ ಇಂದಿನ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವಿಲ್ಲ. ಸಂಘಟನೆಗೆ ಮಾತ್ರ ಏನಿರಬೇಕು, ಅರ್ಜೆಂಟ್ ಯಾವ ರೀತಿಯಾಗಿ ಸೀಮಿತವಾಗಿರಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 12 ದಿನಗಳ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಹಾಗಾಗಿ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ವಾರ್ಷಿಕ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಸಂಘಟನೆಯ ವಿಚಾರಕ್ಕೆ ಮಾತ್ರ ಆದ್ಯತೆಯನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಪ್ರಮುಖವಾಗಿ 3 ದಿನಗಳ ಈ ಒಂದು ಪ್ರವಾಸದಲ್ಲಿ ಕೇವಲ ಚರ್ಚೆಗೆ ಅವಕಾಶ ಕೊಡ್ತಾ ಇರುವಂತದ್ದು ಸಂಘದ ಸಂಘಟನೆಗೆ ಮಾತ್ರ ಅನ್ನುವಂತಹ ಹೇಳಿಕೆಯನ್ನು ನೀಡಲಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಹೌದು ರೂಪಾ, ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯಲ್ಲಿ 3 ದಿನಗಳ ಕಾಲ ಆರ್ಎಸ್ಎಸ್ ನ ಪ್ರಾಂತ ಪ್ರಚಾರಕ ಸಭೆ ಕೂಡ ಆಯೋಜನೆ ಆಗಿರುತ್ತದೆ. ಇವತ್ತು ಏನು ಮೊದಲ ದಿನ ಆಗಿತ್ತು. ಈ ಒಂದು ಮೊದಲ ದಿನದಲ್ಲಿ ಸಾಕಷ್ಟು ವಿಚಾರಗಳನ್ನ ಏನು ಆರ್ಎಸ್ಎಸ್ ಪ್ರಾಂತ ಪ್ರಚಾರಕರ ಸಭೆಯಲ್ಲಿ ಮಾಡಲಾಗಿತ್ತು. ಬೆಳಗಾವಿ ಅನುಗುಳದ ಸಂತ ಮೀರಾ ಶಾಲೆಯಲ್ಲಿ ಈ ಒಂದು ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಆಗ್ತಿರುವಂತದ್ದು. ನೇತೃತ್ವದನ್ನ ಸರಸಂಘ ಚಾಲಕ ಆಗಿರುವಂತಹ ಮೋಹನ್ ಭಾಗವತ್ ಅವರು ವಹಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಒಂದು ಅಜೆಂಡಾ ಅಂದ್ರೆ ಸಂಘಟನೆಗೆ ಮಾತ್ರ ಇಲ್ಲಿ ಪ್ರಾಮುಖ್ಯತೆಯನ್ನ ಆರ್ಎಸ್ಎಸ್ ನವರು ಕೊಟ್ಟಿರುವಂತದ್ದು. ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು, ಜೊತೆಗೆ ಅಂದ್ರೆ ಬರುವಂತ ಏನು ವಿಜಯದಶಮಿಗೆ ಶತಾಬ್ದಿ ತುಂಬುತ್ತೆ. ಹಾಗಾಗಿ ಶತಾಬ್ದಿ ಸಂಭ್ರಮ ಹಿನ್ನೆಲೆ ಸರಸಂಘ ಚಾಲಕರು ಎಲ್ಲೆಲ್ಲಿ ಪ್ರವಾಸವನ್ನ ಮಾಡಬೇಕು, ಯಾವೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು, ಏನೆಲ್ಲ ಚರ್ಚೆಗಳಾಗಬೇಕು, ಜೊತೆಗೆ ಸಮಕಾಲೀನ ವಿಷಯಗಳೇನು ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ಚರ್ಚೆಯನ್ನ ಇಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖ ಅಜೆಂಡಾ ಆಗಿ ಮಾಡಲಾಗಿರುವಂತದ್ದು. ಜೊತೆಗೆ ಸಂಘಟನೆಗೆ ಮಾತ್ರ ಸೀಮಿತವಾಗಿ ಈ ಒಂದು ಏನು ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿರುವಂತದ್ದು. ಜೊತೆಗೆ ಈ ಹರಿಯಾಣದಲ್ಲಿ ನಡೆದಂತ ಸಭೆಯಲ್ಲಿ ಏನೆಲ್ಲ ಪ್ರಾಂತ ಪ್ರಚಾರಕರಿಗೆ ಪ್ರಾಂತ ಪ್ರಚಾರಕರಿಗೆ ಏನೆಲ್ಲ ಕಾರ್ಯಗಳನ್ನ ಕ್ರಿಯಾ ಯೋಜನೆಗಳನ್ನ ಕೊಟ್ಟಿತ್ತು, ಜೊತೆಗೆ ಏನೆಲ್ಲ ಕೆಲಸಗಳನ್ನ ಕೊಟ್ಟಿತ್ತು, ಅವು ಯಾವೆಲ್ಲ ಕೆಲಸಗಳು ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮೋಹನ್ ಭಾಗವತ್ ಅವರು ಪಡೆದಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಸಂಘಟನೆ ವೀಕ್ ಇದೆ, ಎಲ್ಲೆಲ್ಲಿ ಸಂಘಟನೆಯನ್ನ ಮಾಡಬೇಕು, ಜೊತೆಗೆ ಪ್ರಾಂತ ಪ್ರಚಾರಕರು ಯಾವೆಲ್ಲ ವಿಚಾರಗಳನ್ನ ಕೊಟ್ಟಿದ್ರು ಅವೆಲ್ಲವೂ ಸಕ್ಸಸ್ ಆಗಿದ್ದಾವ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆ ಮಾತ್ರ ಇವತ್ತು ನಡೆದಿರುವಂತದ್ದು. ಜೊತೆಗೆ ಪ್ರವಾಸಗಳೇನು, ಕಾರ್ಯ ಯೋಜನೆಗಳೇನು, ಸಂಘಟನೆ ಮುಂದಿನ ಕಾರ್ಯತಂತ್ರಗಳೇನು ಅನ್ನೋದ್ರ ಬಗ್ಗೆ ಇವತ್ತು ಸಭೆಯನ್ನ ಮಾಡಲಾಗಿರುವಂತದ್ದು. ಇನ್ನೂ 2 ದಿನಗಳ ಕಾಲ ಈ ಬೆಳಗಾವಿಯಲ್ಲಿ ಸಭೆ ಆಗುತ್ತೆ. ಆ ಒಂದು 2 ದಿನಗಳ ಸಭೆಯಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು, ಜೊತೆಗೆ ಸಾಕಷ್ಟು ನಿಲುವುಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ನಾಳೆ ನಡೆಯುವಂತಹ ಸಭೆಯಲ್ಲಿ ಪ್ರಮುಖವಾಗಿ 2 ವಿಚಾರಗಳು ಬರುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಒಂದು, ರಾಮ ಮಂದಿರದ ಹಣ ದುರ್ಬಳಕೆ ವಿಚಾರ ಇರಬಹುದು, ಜೊತೆಗೆ ನೋಂದಣಿ ಏನು ಪ್ರಶ್ನೆಯನ್ನ ಎತ್ತಿದಂತ ಅಂದ್ರೆ ಪ್ರಿಯಾಂಕ ಖರ್ಗೆ ಅವರು ನೋಂದಣಿ ಪ್ರಶ್ನೆಯನ್ನ ಎತ್ತಿದ್ರು. ಆ ಒಂದು ವಿಚಾರವನ್ನ ಕೂಡ ನಾಳೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಸಮಕಾಲೀನ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಕೆಲವೊಂದಿಷ್ಟು ನಿರ್ಧಾರವನ್ನ ಬರುವಂತ ದಿಕ್ಸೂಚಿಯ ನಿರ್ಧಾರವನ್ನ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಕೈಗೊಳ್ಳುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ರೂಪಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ.